ಇನ್ನು ಈ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಅಸ್ತು ಎನ್ನಲಾಗಿದೆ. ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಪ್ರಕರಣ, ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಅಸ್ತು ಅಂದಿದೆ ಕೋರ್ಟ್. ಆದರೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೋರ್ಟ್ ಆದೇಶ ಪ್ರತಿ ಇನ್ನೂ ಕೂಡ ನನ್ನ ಕೈ ಸೇರಿಲ್ಲ, ಸೇರಿದ ಮೇಲೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಈ ಹಿಂದೆ ಮಾತನಾಡಬೇಕಾದ್ರೆ ಹಿಂದೂ ಧರ್ಮದ ಬಗ್ಗೆ ವಿಕಿಪೀಡಿಯಾದಲ್ಲಿದ್ದರ ಅರ್ಥ ಏನು ನೋಡಿದ್ರೆ ನಿಮಗೆ ನಾಚಿಕೆ ಆಗುತ್ತೆ. ಹಿಂದೂ ಧರ್ಮ ಅಂತಂದರೆ ಏನು ಅಂತೆಲ್ಲ ಅವರು ಈ ಹಿಂದೆ ಮಾತನಾಡಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದರು. ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಲಾಗಿತ್ತು. ಈಗ ಕೋರ್ಟು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅಂತ ಆದೇಶವನ್ನು ಕೊಟ್ಟಿದೆ. ಆದರೆ ಇದಕ್ಕೆಲ್ಲ ನಾನು ಜಗ್ಗಲ್ಲ, ನಾನು ಕಾನೂನಾತ್ಮಕವಾದ ಹೋರಾಟವನ್ನು ನಾನು ಮಾಡ್ತೀನಿ, ನನ್ನ ಕೈಗೆ ಇನ್ನೂ ಆದೇಶ ಪ್ರತಿ ಸೇರಿಲ್ಲ, ಸೇರಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕಾದ್ರಲ್ಲಿ ಏನಿದೆ, ಕೆಳ ಕೋರ್ಟ್ನಲ್ಲಿ ನಡಿಬೇಕಂತ ಆದೇಶ ಮಾಡಿದೆ. ಇನ್ನೂ ಹತ್ರ ಕಾಪಿ ಬಂದಿಲ್ಲ. ಬಂದ್ಮೇಲೆ ನೋಡ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಚರ್ಚೆಗೆ ಆಗಿತ್ತು, ಯಾರೋ ಲಾಯರ್ ಹಾಕಿದ್ರು, ಒಂದು ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು ಅದು ಮುಂಚೆ, ಮತ್ತೆ ಅಪೀಲ್ ಮಾಡಿದ್ರು ಅವರು. ಆ ಸೆಷನಲ್ಲಿ ಆದೇಶ ಇದೆ, ಬಂದು ಕೆಳ ಕೋರ್ಟ್ದಲ್ಲಿ ಅದು ರಿಜೆಕ್ಟ್ ಆಗಿತ್ತು, ಅಪೀಲ್ ಮಾಡಿದ್ರು ಅವರು. ಸೊ ನೋಡೋಣ ಏನು ಆದೇಶ ಮಾಡಿದೆ ನೋಡೋಣ. ಮತ್ತು ಬೇರೆ ದಾರಿ ಇಲ್ಲ, ಕಾನೂನು ಹೋರಾಟ ಮಾಡ್ಬೇಕು. ಅದ್ರ ಏನು ಪ್ರಶ್ನೆ, ಅದು ನ್ಯಾಯಾಲಯದಲ್ಲಿ ಅಷ್ಟೇ ಅದು ಹೋರಾಟ ಅಷ್ಟೇ, ಅದು ಬಿಟ್ಟು ಹೊರಗಡೆ